ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್. ಮೊದಲನೇದಾಗಿ ನೋಡಿ, ದೇವರ ವಿಗ್ರಹಗಳು, ಬೆಳ್ಳಿ ಸಾಮಾನುಗಳು ಕ್ರಮೇಣ ಕಪ್ಪಾಗಿಬಿಡುತ್ತೆ ಅಲ್ವಾ. ಈ ಕಪ್ಪಾಗಿರುವಂತಹ ದೇವರ ವಿಗ್ರಹಗಳನ್ನು ಹೇಗೆ ನಾವು ಮನೆಯಲ್ಲೇ ಹೊಸದ್ರಂತೆ ಮಾಡಬಹುದು, ಹೇಗೆ ಕ್ಲೀನ್ ಮಾಡಬಹುದು ಅಂತ ಹೇಳಿ ನಾನಿವತ್ತು ತೋರಿಸ್ತಾ ಇದ್ದೀನಿ. ಆಭರಣ ಅಂಗಡಿಯವರೇ ಹೇಳಿರುವಂತಹ ರಹಸ್ಯವನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೀನಿ. ಸೊ ಯಾರು ಕೂಡ ಸ್ಕಿಪ್ ಮಾಡ್ದೇ ಕೊನೆವರೆಗೂ ವಿಡಿಯೋನ ನೋಡಿ. ಇದಲ್ಲದೆ ದೇವರ ಮನೆಗೆ ಸಂಬಂಧಿಸಿರುವಂತಹ ಇನ್ನೂ ಅನೇಕ ಟಿಪ್ಸ್ಗಳನ್ನು ಇದರಲ್ಲಿ ಶೇರ್ ಮಾಡಿದ್ದೀನಿ. ಸೊ ಕೊನೆವರೆಗೂ ವಿಡಿಯೋ ನೋಡಿ. ನಾನೀಗ ನೋಡಿ, ವಿಭೂತಿ ಇರುತ್ತಲ್ವ, ವಿಭೂತಿನ ನಾನು ಸ್ವಲ್ಪ ಇಲ್ಲಿ ತೆಗೊಂಡಿದ್ದೀನಿ. ಅದನ್ನು ಪುಡಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ವಿಭೂತಿನ ಸ್ವಲ್ಪ ನೋಡಿ, ಸಣ್ಣ ತಟ್ಟೆಗೆ ಈ ರೀತಿ ಎಡ್ಜಿಗೆ ಹೀಗೆ ಮಾಡಿದರೆ ಪುಡಿ ಪುಡಿ ನಿಮಗೆ ಸಿಗುತ್ತೆ. ನೋಡಿ, ಈ ವಿಭೂತಿಯ ಪುಡಿಯನ್ನು ಪೂರ್ತಿ ವಿಗ್ರಹಕ್ಕೆ ನೋಡಿ ಈ ರೀತಿ ಅಪ್ಲೈ ಮಾಡಬೇಕು. ದೇವರ ವಿಗ್ರಹ ಆಗಲಿ ಅಥವಾ ಈ ಥರ ನೋಡಿ ಕವಚ ಆಗಲಿ ಅಥವಾ ಬೆಳ್ಳಿಯ ಸಾಮಾನುಗಳು ಯಾವುದೇ ಆಗಿರಲಿ, ಕಾಲ್ಗೆಜ್ಜೆ ಆಗಲಿ, ಈ ರೀತಿ ನೀವು ಕ್ಲೀನ್ ಮಾಡಿದರೆ ಹೊಸದರಂತೆ ಪಳ ಪಳ ಅಂತ ಹೊಳಿತಿರುತ್ತೆ. ನೀವು ನೋಡ್ತಿರ್ಬೋದು ಇವಾಗ ನೋಡಿ, ನಾನು ಈ ರೀತಿ ಅಪ್ಲೈ ಮಾಡಿದ ಮೇಲೆ ಕೈಗೆ ಎಷ್ಟು ಬ್ಲ್ಯಾಕ್ ಕಲರ್ ಬಿಟ್ಟಿದೆ ಅಂತ ಹೇಳಿ ನೋಡಿ. ಜಸ್ಟ್ ವಿಭೂತಿ ಹಚ್ಚಿ ನಾವು ಉಜ್ಜಿದ್ರಿಂದನೇ ಸಾಕು ಎಷ್ಟು ಬ್ಲ್ಯಾಕ್ ಎಲ್ಲ ಹೋಗ್ಬಿಡ್ತು ಅಂತ ಹೇಳಿ ನೋಡಿ. ಮೊದಲನೇದಾಗಿ ನಾನು ಎಲ್ಲ ವಿಗ್ರಹಕ್ಕೂ ಈ ರೀತಿ ಫಸ್ಟು ವಿಭೂತಿನ ಅಪ್ಲೈ ಮಾಡಿಟ್ಕೊಳ್ತೀನಿ. ನಂತರದಲ್ಲಿ ಒಂದು ಪಾತ್ರೆಗೆ ನೀರು ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಅಂಟುವಾಳ ಕಾಯಿ ಇರುತ್ತಲ್ಲ, ದೇವರ ವಿಗ್ರಹ ಎಷ್ಟಿರುತ್ತೆ ಅಂತ ಹೇಳಿ ನೋಡಿಕೊಂಡು ನೀವು ಈ ಕಾಯಿಗಳನ್ನು ಜಾಸ್ತಿ ಮಾಡ್ಕೋಬೇಕು. ಅಂಟುವಾಳ ಕಾಯಿ ಎಲ್ಲ ಆಯುರ್ವೇದಿಕ್ ಶಾಪ್ಗಳಲ್ಲಿ ಸಿಗುತ್ತೆ. ಸೊ ಇದನ್ನು ನಾನು ಹೀಗೆ ಜಜ್ಜಿಬಿಟ್ಟು ಅದರ ರೌಂಡ್ ಆಗಿರುವಂತಹ ಬೀಜನ ತೆಗೆದುಬಿಟ್ಟು ಆ ಸಿಪ್ಪೆ ಮಾತ್ರ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ನೀರಿಗೆ ಅಂಟುವಾಳಕಾಯಿ ಮಾತ್ರ ಹಾಕಿ ಅದರ ಬೀಜನ ತೆಗೆದಿಟ್ಬಿಡಿ. ನಂತರದಲ್ಲಿ ಈ ಅಂಟುವಾಳಕಾಯಿ ಹಾಕಿರುವ ನೀರನ್ನು ನಾವು ಬಿಸಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಕುದಿಸ್ಕೋಬೇಕು. ಅದು ಚೆನ್ನಾಗಿ ಕುದ್ಬಿಟ್ಟು ಅಂಟುವಾಳಕಾಯಿ ಎಲ್ಲ ಫುಲ್ ಸಾಫ್ಟ್ ಆಗಬೇಕು. ನೋಡಿ, ಆ ರೀತಿ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳಿ. ನಂತರದಲ್ಲಿ ಇದನ್ನು ಸ್ಟವ್ ಆಫ್ ಮಾಡಿ ಆ ನಂತರ ನೀವಲ್ಲಿರುವಂತಹ ದೇವರ ವಿಗ್ರಹನ ಇದಕ್ಕೆ ಹಾಕಿ ನಂತರ ಫುಲ್ ಕಂಪ್ಲೀಟ್ ಇದು ಕೂಲ್ ಆಗೋವರೆಗೂ ಅದನ್ನು ಹಾಗೆ ಬಿಟ್ಬಿಡಿ. ನೋಡಿ, ಈ ರೀತಿ ನೀವು ಹಾಕಿದ ಮೇಲೆ ನಿಮಗೆ ಆಲ್ರೆಡಿ ಅಲ್ಲಿ ಗೊತ್ತಾಗ್ತಿರ್ಬೋದು ಎಷ್ಟು ಕ್ಲೀನ್ ಆಗಿದೆ ವಿಗ್ರಹಗಳು ಅಂತ ಹೇಳಿ. ಈಗ ನೋಡಿ, ಕೈ ಮುಟ್ಟುವಷ್ಟು ಅದು ಕೂಲ್ ಆಗಿದೆ. ನೋಡಿ, ಈ ರೀತಿ ತೊಗೊಂಡ್ಬಿಟ್ಟು ಈ ಅಂಟುವಾಳಕಾಯಿ ಸಿಪ್ಪೆ ಇರುತ್ತಲ್ವ, ಇದು ಸಾಫ್ಟ್ ಆಗಿರುತ್ತೆ. ಈಗ ಅದನ್ನು ಹೀಗೆ ಹಚ್ಚಿಬಿಟ್ಟು ಕ್ಲೀನ್ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೀವು ಒಂದು ಈ ದೇವರ ವಿಗ್ರಹಗಳನ್ನು ಕ್ಲೀನ್ ಮಾಡಲಿಕ್ಕೆ ಅಂತ ಹೇಳಿ ಹೊಸ ಬ್ರಷ್ಗಳನ್ನು ತೊಗೊಂಡ್ಬಿಟ್ಟು ಇದನ್ನು ಕ್ಲೀನ್ ಮಾಡಿ. ಒಂದು ವಿಗ್ರಹಗಳನ್ನು ಕ್ಲೀನ್ ಮಾಡಲಿಕ್ಕೆ ಅಂತಲೇ ನೀವು ಒಂದು ಬ್ರಷ್ ಇಟ್ಬಿಟ್ರೆ ತುಂಬಾ ಒಳ್ಳೆಯದು. ಯಾವುದೇ ಕಾರಣಕ್ಕೂ ಯೂಸ್ ಮಾಡಿರುವಂತಹ ಬ್ರಷನ್ನು ಉಪಯೋಗಿಸ್ಬೇಡಿ. ನೋಡಿ, ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳಿ. ವಾವ್, ಎಷ್ಟು ಹೊಸದ್ರಂತೆ ಕಾಣಿಸ್ತಿದೆ ಅಲ್ವಾ. ಇದೇ ಮೆಥಡನ್ನು ನೀವು ಕಾಲು ಗೆಜ್ಜೆಗೂ ಕೂಡ ಉಪಯೋಗಿಸ್ಬಹುದು. ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೀವು ಆಭರಣ ಅಂಗಡಿಗೆ ಹೋಗಿ ಅದನ್ನು ಕ್ಲೀನ್ ಮಾಡಿಕೊಡಿ ಅಂತ ಹೇಳೋ ಅವಶ್ಯಕತೆಯೇ ಇರೋದಿಲ್ಲ. ಮನೆಯಲ್ಲೇ ಒಂದು 5-10 ನಿಮಿಷದಲ್ಲಿ ನೀವು ಈ ರೀತಿ ಕ್ಲೀನ್ ಮಾಡ್ಕೋಬಹುದು. ಅಲ್ಲಿ ನೀವು ನೋಡ್ತಿರೋದು ಇದ್ದಿಲು ಇಲ್ಲದೇ ನಾವು ಹೇಗೆ ಮನೆಯಲ್ಲಿ ದಿನಾಲೂ ಕೂಡ ಸಾಂಬ್ರಾಣಿ ಹಾಕಬಹುದು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ಕಟ್ಟಿಗೆ ಒಲೆ ಇದ್ದಿದ್ದರಿಂದ ಇದ್ದಿಲು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕೂಡ ಇದ್ದೇ ಇರ್ತಿತ್ತು. ಬಟ್ ಈಗ ಹಾಗಲ್ಲ ಅಲ್ವಾ, ಇದ್ದಿಲು ಸಿಗೋದೇ ಅಪರೂಪ ಆಗಿದೆ. ಸೊ ನಾವೇನು ಮಾಡಬೇಕು, ಸಾಂಬ್ರಾಣಿನ ಬೇರೆ ಥರನೂ ಕೂಡ ಹಾಕಬಹುದು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಅದಕ್ಕಾಗಿ ನಾನಿಲ್ಲಿ ತೆಂಗಿನಕಾಯಿಯ ಚಿಪ್ಪನ್ನು ತೊಗೊಂಡಿದ್ದೀನಿ. ನೋಡಿ, ತೆಂಗಿನಕಾಯಿನ ಉಪಯೋಗಿಸ್ಕೊಂಡು ನಾವು ಈ ಚಿಪ್ಪನ್ನು ಬಿಸಾಕ್ತೀವಲ್ವ, ಇದನ್ನು ಬಿಸಾಕುವ ಬದಲು ಇದನ್ನು ಕೂಡ ನಾವು ಯೂಸ್ ಮಾಡಬಹುದು. ಏನಪ್ಪ ಅಂದರೆ, ಗ್ಯಾಸನ್ನು ಹಚ್ಚಿಬಿಟ್ಟು ನೀವು ತೆಂಗಿನ ಚಿಪ್ಪನ್ನು ಈ ರೀತಿ ನೋಡಿ ಚೆನ್ನಾಗಿ ಉರಿಸ್ಬೇಕು. ಪೂರ್ತಿ ಅದು ಇದ್ದಿಲ್ ಥರನೇ ಅದು ಕಪ್ಪಗಾಗಬೇಕು. ಅಲ್ಲಿವರೆಗೂ ಕೂಡ ನೀವು ಗ್ಯಾಸನ್ನು ಹಚ್ಚಿಬಿಟ್ಟು ಚೆನ್ನಾಗಿ ಅದು ಕಾಯಲಿಕ್ಕೆ ಬಿಟ್ಬಿಡಿ. ಏನಿಲ್ಲ ಅಂದ್ರೂ ಒಂದು 2 ನಿಮಿಷದಲ್ಲಿ ಪೂರ್ತಿ ಅದು ಇದ್ದಿಲ್ ಥರನೇ ಆಗುತ್ತೆ. ನೋಡಿ, ಹೇಗಿದ್ದರೂ ನಾವು ಈ ಚಿಪ್ಪನ್ನು ಬಿಸಾಕ್ತೀವಲ್ವ, ಇದನ್ನು ಕೂಡ ನಾವು ಯೂಸ್ ಮಾಡಿದ ಹಾಗೂ ಕೂಡ ಆಯಿತು. ಹಾಗೆಯೇ ಡೈಲಿ ನಾವು ಸಾಂಬ್ರಾಣಿನ ಹಾಕಿದ ಹಾಗೂ ಕೂಡ ಆಗುತ್ತೆ. ನೋಡಿ, ಇಲ್ಲಿ ಚೆನ್ನಾಗಿ ಈಗ ಚಿಪ್ಪು ನೀಟಾಗಿ ಅದು
ಎಲ್ಲ ಹುರಿದು ಬಿಟ್ಟು ಇದ್ದಿಲ್ ಥರ ಆಗಿದೆ. ಈಗ ನೀವು ಸಾಂಬ್ರಾಣಿನ ಎದ್ರಲ್ಲಿ ಹಾಕ್ತಿರಲ್ವ ಅದನ್ನು ತಗೊಂಡ್ಬಿಟ್ಟು ಅದಕ್ಕೆ ಒಂದೊಂದಾಗಿ ಇದು ನಿಧಾನಕ್ಕೆ ನೀವು ಹುಷಾರಾಗಿ ಈ ರೀತಿ ನೋಡಿ, ಈ ರೀತಿ ಇದನ್ನು ಮುರಿದ್ಬಿಟ್ಟು ಹೀಗೆ ಹಾಕ್ಕೊಳ್ಳಿ. ನಂತರ ಇದರ ಮೇಲೆ ಸಾಂಬ್ರಾಣಿನ ಪುಡಿ ಇರುತ್ತಲ್ವ ಅದನ್ನು ಹೀಗೆ ಉದುರಿಸಿದ್ರೆ ಆಯಿತು. ತುಂಬ ಚೆನ್ನಾಗಿ ಇದ್ಲಲ್ಲಿ ನೀವು ಹಾಕಿರ್ತೀರಲ್ಲ ಅದೇ ಪರಿಮಳ ಅದೇ ರೀತಿಯೇ ಇರುತ್ತೆ. ನಿಮಗೆ ಗೊತ್ತೂ ಆಗಲ್ಲ, ಯಾರಿಗೂ ಕೂಡ ಗೊತ್ತೂ ಆಗೋದಿಲ್ಲ ಇದು ತೆಂಗಿನ ಚಿಪ್ಪಿಂದ ನಾವು ಮಾಡಿರೋದು ಅಂತ ಹೇಳಿ. ಅಷ್ಟು ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ನೀವು ಬೇಕಿದ್ದರೆ ಒಂದ್ಸರಿ ಟ್ರೈ ಮಾಡಿ ಬಂದು ನಂತರ ನನಗೆ ಕಮೆಂಟ್ ಹಾಕಿ. ನೋಡಿ, ಈಗ ನಾವು ಆಲ್ರೆಡಿ ಈ ಇದ್ದಿಲನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಇದಕ್ಕೆ ನಾವು ಸ್ವಲ್ಪವೇ ಸ್ವಲ್ಪ ನೋಡಿ ಸಾಂಬ್ರಾಣಿ ಪುಡಿ ಇರುತ್ತಲ್ವ ಆ ಕೌಡಿ ಲೋಬಾನದ ಪುಡಿನ ನಾನಿಲ್ಲಿ ಹಾಕ್ತಾ ಇದ್ದೀನಿ. ನೋಡಿ, ಈ ರೀತಿ ಹಾಕ್ಬಿಟ್ರೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ ನೀವು ಊಹೆ ಕೂಡ ಮಾಡ್ಕೊಂಡಿರಲ್ಲ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ಸಂಜೆ ಹೊತ್ತು ಈ ರೀತಿ ನಾವು ಸಾಂಬ್ರಾಣಿನ ಹಾಕಿಬಿಟ್ಟು ಒಂದು ಕಡೆ ಇಟ್ಬಿಟ್ರೆ ಸೊಳ್ಳೆಗಳು ಕೂಡ ಬರೋದಿಲ್ಲ. ಹಾಗೆ ಮನೆಯೂ ಕೂಡ ಒಳ್ಳೆ ಪರಿಮಳದಿಂದ ಕೂಡಿರುತ್ತೆ. ಹಾಗೆ ಮನೆ ಒಳ್ಳೆ ಪರಿಮಳದಿಂದ ಇದ್ದರೆ ಪಾಸಿಟಿವ್ ಥಾಟ್ ಕೂಡ ಮೈಂಡಿಗೆ ಬರುತ್ತೆ ಅಂತ ಹೇಳಿ ಕೂಡ ಹೇಳ್ತಾರೆ ದೊಡ್ಡವರು. ಸೊ ಎಷ್ಟೆಲ್ಲ ಉಪಯೋಗ ಇದೆ ಅಂದರೆ ನೀವ್ಯಾಕೆ ಸುಮ್ಮನೆ ಇರ್ತೀರಾ, ಇದನ್ನು ಫಾಲೋ ಮಾಡ್ತೀರಾ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಇದ್ದಿಲು ಇಲ್ಲ ಅಂತ ಹೇಳಿ ಸಾಂಬ್ರಾಣಿ ಹಾಕೋದನ್ನೇ ಬಿಡೋಕ್ಕಾಗುತ್ತಾ? ಈ ರೀತಿ ನೀವು ಟ್ರಿಕ್ಸನ್ನು ಉಪಯೋಗಿಸ್ಬಿಟ್ಟು ಸಾಂಬ್ರಾಣಿನ ಡೈಲಿನೇ ಹಾಕಬಹುದು. ಈಗ ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋಣ ಬನ್ನಿ. ಫ್ರೆಂಡ್ಸ್ ನೋಡಿ, ಮೊದಲನೇದಾಗಿ ನಾನಿಲ್ಲಿ ಕರ್ಪೂರನ ಹೇಗೆ ನಾವು ಬೇರೆ ಬೇರೆ ರೀತಿಯಲ್ಲಿ ಬಳಸ್ಬೋದು ಅಂತ ನಾನು ತಿಳಿಸ್ತಾ ಇದ್ದೀನಿ. ನಾವು ಧೂಪ ಹಚ್ಚುವಾಗ ಒಮ್ಮೆಲೆ ಹಾಗೇ ಕಡ್ಡಿಗೀರ್ಬಿಟ್ಟು ಧೂಪಕ್ಕೆ ಹಿಡಿದು ನಾವು ಹಚ್ಚಕ್ಕೆ ಹೋದರೆ ಅದು ಬೇಗನೆ ಹತ್ಕೊಳ್ಳೋದೇ ಇಲ್ಲ. ನಾವೆಷ್ಟೇ ಪ್ರಯತ್ನ ಪಟ್ಟರು ನೋಡಿ, ಈಗ ನೀವು ನೋಡ್ತಿರ್ಬೋದು, ನಾನು ನಿಮಗೆ ಲೈವ್ ಆಗಿ ತೋರಿಸ್ತಾನೆ ಇದ್ದೀನಿ. ನೋಡಿ, ನಾವೆಷ್ಟು ಪ್ರಯತ್ನ ಪಟ್ಟರು ಹಚ್ಚೋಕ್ಕಾಗೋದಿಲ್ಲ. ಅದೇ ನೀವು ಆ ಧೂಪದ ಮೇಲೆ ಒಂದೇ ಒಂದು ಕರ್ಪೂರದ ಪೀಸನ್ನು ಇಟ್ಬಿಟ್ಟು ಅದಕ್ಕೆ ನೀವು ಕಡ್ಡಿಗಿರಿ ಹಚ್ಚಿ ನಂತರ ಆ ಧೂಪ ಪೂರ್ತಿ ಅದು ಹತ್ಕೊಳ್ಳುತ್ತೆ. ತುಂಬ ನೀಟಾಗಿ ಹೊಗೆ ಎಲ್ಲ ಬರುತ್ತೆ. ನೋಡಿ, ಈಗ ಪೂರ್ತಿಯಾಗಿ ಹತ್ಕೊಂಡಿದ್ದೆ. ನಂತರ ಇದು ಫುಲ್ ಹತ್ಕೊಂಡ ನಂತರ ನೋಡಿ ಎಷ್ಟು ಚೆನ್ನಾಗಿ ಹೊಗೆ ಬರ್ತಿದೆ ಅಂತ ಹೇಳಿ. ಮನೆಯೆಲ್ಲ ಫುಲ್ ಘಮ ಘಮ ಅಂತ ಇರುತ್ತೆ. ಕರ್ಪೂರ ಹಚ್ಚಿದ ಹಾಗೂ ಆಗುತ್ತೆ, ಹಾಗೆಯೇ ಧೂಪ ಹಚ್ಚಿದಾಗೂ ಆಗುತ್ತೆ. ಧೂಪನ ಫಟಾಫಟ್ ಅಂತ ಹೇಳಿ ಹೇಗೆ ಹಚ್ಕೋಬೋದು ಅಂತ ಹೇಳಿ ನೋಡಿದ್ರಲ್ವ. ಓಕೆ, ಹಾಗಾದರೆ ನೆಕ್ಸ್ಟ್ ಇನ್ನೊಂದು ಟಿಪ್ಪನ್ನು ನೋಡೋಣ. ಏನದು ಅಂತ ಹೇಳೋದಾದರೆ ನೋಡಿ, ನಾವು ದೇವರಿಗೆ ದೀಪ ಹಚ್ಚುವಾಗ ಒಮ್ಮೆಲೆ ಹಚ್ಚಕ್ಕೆ ಹೋದರೆ ಹತ್ಕೊಳ್ಳೋದೇ ಇಲ್ಲ ಅಲ್ವಾ. ಎಷ್ಟು ನಾವು ಪ್ರಯತ್ನ ಪಟ್ಟರೂ ಕೂಡ ಪೂರ್ತಿ ಕೆಲವೊಂದು ಸರಿ 2-3 ಕಡ್ಡಿ ಕೂಡ ಆಗಿಬಿಡುತ್ತೆ ಅಲ್ವಾ. ಸೊ ಅಂಥ ಸಮಯದಲ್ಲಿ ನೀವೇನು ಮಾಡಬೇಕು ಅಂದರೆ ದೀಪದ ತುದಿಗೆ ಸ್ವಲ್ಪವೇ ಸ್ವಲ್ಪ ಈ ಕರ್ಪೂರನ ನಾನು ಪುಡಿ ಮಾಡಿಕೊಂಡು ದೀಪದ ತುದಿಗೇನು ನಾವು ದೀಪ ಹಚ್ತೀವಲ್ವಾ ಅಲ್ಲಿ ಸ್ವಲ್ಪವೇ ಸ್ವಲ್ಪ ಈ ಕರ್ಪೂರದ ಪುಡಿಯನ್ನು ಹಚ್ಚಿಬಿಟ್ಟು ನಂತರ ನೀವು ದೀಪ ಹಚ್ಚಿದರೆ ಇಮಿಡಿಯೇಟ್ ಹತ್ಕೊಂಡು ಬಿಡುತ್ತೆ. ಸ್ವಲ್ಪನೂ ವೆಯ್ಟ್ ಮಾಡೋದೇ ಬೇಡ. ನೋಡಿ, ಸ್ವಲ್ಪವೇ ಸ್ವಲ್ಪ ಕರ್ಪೂರದ ಪುಡಿಯನ್ನು ಈ ರೀತಿ ಮೇಲ್ಗಡೆ ದೀಪದ ತುದಿಗೆ ನೋಡಿ ಈ ರೀತಿ ಬತ್ತಿಗೆ ನಾವು ಹಚ್ಚಿಬಿಟ್ರೆ ಆಯಿತು. ಅದು ತುಂಬ ಚೆನ್ನಾಗಿ ಬೇಗನೆ ಹತ್ಕೊಳ್ಳುತ್ತೆ. ನಾನು ನಿಮಗೀಗ ಅದನ್ನು ಹಚ್ಚಿಬಿಟ್ಟು ಕೂಡ ತೋರಿಸ್ತೀನಿ. ನೋಡಿ ಎಷ್ಟು ಈಸಿಯಾಗಿ ಹತ್ಕೊಬಿಡ್ತು ಅಂತ ಹೇಳಿ. ಸ್ವಲ್ಪನೂ ನೀವು ತಡ ಮಾಡೋದೇ ಬೇಡ. ನೋಡಿ, ಈ ರೀತಿ ದೇವರ ದೀಪ ಹಚ್ಚಿದರೆ ಘಮ ಘಮ ಅಂತ ಇರುತ್ತೆ ಆ ಕರ್ಪೂರದ ಸ್ಮೆಲ್ಲು. ಹಾಗೆಯೇ ದೀಪ ಕೂಡ ಬೇಗನೆ ಹತ್ಕೊಂಡ್ಬಿಡುತ್ತೆ. ಹಾಗೆಯೇ ನೋಡಿ, ದೀಪ ಹಚ್ಚಿದಾಗ ನಾವು ಈ ಎಣ್ಣೆಗೆ ಸ್ವಲ್ಪವೇ ಸ್ವಲ್ಪ ಈ ಕರ್ಪೂರದ ಪುಡಿನ ನೀವು ಈ ರೀತಿ ಹಾಕಿದರೆ ಆಯ್ತು. ದೀಪ ಬೆಳಗ್ದ ಹಾಗೆ ಎಲ್ಲ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ. ಆ ಕರ್ಪೂರದ ಸುವಾಸನೆ ತುಂಬ ಚೆನ್ನಾಗಿ ಆ ರೂಮ್ ಎಲ್ಲ ಆ ದೇವರ ಮನೆಯೆಲ್ಲ ಪೂರ್ತಿ ಸುವಾಸನೆಯಿಂದ ಕೂಡಿರುತ್ತೆ. ನೋಡಿ, ದೇವರ ಮನೆಗೆ ನಾವು ಇಟ್ಟಿರ್ತೀವಲ್ವ ದೇವ್ರ ದೀಪಕ್ಕೆ ಅಂತ ಬಳಸುವಂತಹ ಎಣ್ಣೆ, ಅದಕ್ಕೆ ನಾನಿಲ್ಲಿ ಸ್ವಲ್ಪ ಕರ್ಪೂರನ ಪುಡಿ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಎಣ್ಣೆಗೆ ಕರ್ಪೂರನ ಪುಡಿ ಮಾಡಿಬಿಟ್ಟು ಹಾಕೋದ್ರಿಂದ ನೀವು ದೇವರ ದೀಪಕ್ಕೆ ಎಣ್ಣೆನ ಹಾಕುವಾಗ ತುಂಬ ಚೆನ್ನಾಗಿ ಅದು ದೇವರ ದೀಪ ಉರಿದಂಗೂ ಕೂಡ ತುಂಬ ಚೆನ್ನಾಗಿ ಪರಿಮಳ ಇರುತ್ತೆ.
ಓಕೆ ಫ್ರೆಂಡ್ಸ್, ಈ ಎಲ್ಲ ಟಿಪ್ಸ್ಗಳು ನಿಮ್ಮೆಲ್ರಿಗೂ ಕೂಡ ಉಪಯೋಗಕ್ಕೆ ಬರುತ್ತೆ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.